ಓ ಶೂಗಳೇ ಬಂದಿದ್ದೀರಾ? ನೋಡ್ಕೊಂಡಿದ್ದೀರಾ? ಯಾವ ಶೂ? ರೈಟ್ ಶೂ. ಓಕೆ. ಯಾವ ಅಂತ ಗೊತ್ತಾಯ್ತಾ? ಕನ್ಫರ್ಮ್? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಥರ ಶೂಸ್ಗಳನ್ನ ಎಸ್ಪೆಷಲಿ ನೀವು ಈಗ ಮಡಿಕೊಳ್ಳೋದಕ್ಕೆ ಹೋಗ್ಬಾರ್ದು. ಮಡಿಕೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ ಬ್ರದರ್. ತೊಂದರೆ ಅಂದರೆ ಗೊತ್ತಿಲ್ಲದೆ ಹಾಕೋತೀರಾ ಶೂಗಳನ್ನ. ನೋಡಿ ನೋಡಿ ಒಳಗಡೆ ಹೇಗೆ ಮಲಿಕೊಂಡಿದೆ, ಬೆಚ್ಚಿಗೆ ಸಿಕ್ಕಿದೆ. ಬನ್ನಿ ಬನ್ನಿ ಹಾಂ ಬನ್ನಿ. ಇಲ್ಲಿದೆ ನೋಡಿ, ಇದರ ಶೂ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕೊಡುಬಿಟ್ಟು ಹಾಕೊಳ್ಳೋಕೆ ತುಂಬ ಬೆಟರ್ ಸರ್. ಯಾಕೆಂದರೆ ಅದು ನಿಮ್ದೊಂದೇ ಶೂ ಅಂತಲ್ಲ, ಸಾಕಷ್ಟು ಶೂ ಒಳಗಡೆ ಹಾವುಗಳಿದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ. ಮೂಡಿಸೋ ಉದ್ದೇಶ ಏನಪ್ಪ ಅಂದರೆ ಇದು ದೊಡ್ಡ ಶೂ ಒಳಗಡೆ ಸೇರ್ಕೊಂಡಿದೆ. ಆಮೇಲೆ ಮಕ್ಳಿಗೂ ಕೂಡ ಎಲ್ಲೇ ಸಿಕ್ಕಿದ್ರು ಕೂಡ ನಾನು ಹೇಳ್ತಾ ಇರ್ತೀನಿ, ಮಕ್ಕಳ ಇವತ್ತು ನಿಮ್ಮ ಶೂ ಒಳಗಡೆನ ಕೊಡುಕೊಂಡು ಹಾಕೊಬೇಕು ಶೂಗಳನ್ನ ಅಂತ. ಆಮೇಲೆ ನಿಮ್ಮ ತಂದೆ ತಾಯಿ ಮತ್ತು ಅಜ್ಜಿ ತಾತ ಯಾರೇ ಇದ್ರೂ ಕೂಡ ಮನೆಗಳಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಹೇಳಿ ಈ ಥರ ಶೂಗಳಲ್ಲಿ ಸೇರ್ಕೊಳ್ಳುತ್ತೆ ಅಂತ ನಾನು ಸಾಕಷ್ಟು ಜನಕ್ಕೆ ಹೇಳ್ತಾನೆ ಇದ್ದೀನಿ. ಮಕ್ಕಳು ಇದ್ದರೆ ಅವ್ರಿಗೆ ಎಕ್ಸ್ಪೆಷಲಿ ಹೇಳ್ತೀನಿ, ಏಕೆಂದರೆ ಅವರು ಡೈಲಿ ಯೂಸ್ ಮಾಡ್ತಾರೆ ಸ್ಕೂಲ್ಗೆ ಹೋಗ್ಬೇಕಾರೆ. ಅದರಿಂದ ಅದೇ ಇದನ್ನು ರೆಸ್ಕ್ಯೂ ಮಾಡೋಣ. ಓಕೆ ನೋಡಿ, ಏಕೆಂದರೆ ರಪ್ ಅಂತ ಇದು ಮಾಡುತ್ತೆ. ಹಾಂ ನೋಡಿ, ಈ ಕೈ ಇದು ಮಾಡಿದ್ರೆ ಆ ಕೈ ಬರುತ್ತೆ, ಆ ಕೈ ಇದು ಮಾಡಿದ್ರೆ ಈ ಕೈ ಬರುತ್ತೆ. ಏನಮ್ಮ ಹಾಕ್ಬೇಕಾ? ಹಿಡ್ಕೊಡ್ ಬನ್ನಿ, ನೀವು ಹಿಡ್ಕೊಟ್ರೆ ನಾನು ಹಾಕ್ಬಿಡ್ತೀನಿ. ಇಲ್ಲೇನು ನಾನು ಇದು ಮಾಡ್ತಾ ಇಲ್ಲ. ಯಾಕೆಂದ್ರೆ ಮತ್ತೆ ಹಾಕ್ಬಿಡಿ ಅಂತಂದ್ರಲ್ಲ ಅಮ್ಮಾರು. ಯಾಕೆಂದ್ರೆ ಈಗ ಹಾಕ್ಬೇಕು ಅಂದ್ರೆ ಏನಮ್ಮ ಅಲ್ಲ, ನಾನು ಬಂದ್ಮೇಲೆ ಏನು ಹೆದರ ಅವಶ್ಯಕತೆ ಇಲ್ಲಮ್ಮ. ಈಗ ಹಿಡ್ಕೊಡಿ ಅಂತ ಕೇಳಿದೆ. ನೋಡಿ, ಈಗ ಹಿಡ್ಕೊಡೋದು ಇದೆಯಲ್ಲ, ಹಿಡ್ಕೊಡೋಕ್ಕೂ ಕೂಡ ಸ್ವಲ್ಪ ಟಫ್. ಬನ್ನಿ ಸರ್, ಸರ್ ಪ್ಲೀಸ್. ಆಮೇಲೆ ಗ್ಯಾಸ್ ಸಿಲಿಂಡರ್ ಆಗಲಿ ಮತ್ತು ಸ್ಲಿಪ್ಪರ್ಸ್ ಆಗಲಿ ಅದ್ರ ಕೆಳಗಡೆ ಎಲ್ಲ ಇರುತ್ತೆ ಸರ್. ಸ್ಲಿಪ್ಪರ್ ಅಂದರೆ ಕಾಮನ್ ಆಗಿ ಹಲ್ಲು ಕೂಡ ಇರುತ್ತೆ. ತುಂಬ ಹುಷಾರಾಗಿ ಸ್ಲಿಪ್ಪರ್ ಹಾಕೊಳ್ಳೋಕ್ಕಿಂತ ಮುಂಚೆ ಸಾಕ್ಸ್ನ ಕೊಡ್ಬಿಟ್ಟು ಹಾಕೊಬೇಕಾಗತ್ತೆ, ಮುಂದೆ ಹಿಂದೆ ಎರಡು ಸೈಡು ಕೂಡ.